ಇರಾನ್ನ ಮೇಲೆ ಅಮೆರಿಕ ನಡೆಸಿದಂತ ಭೀಕರ ದಾಳಿ ಯಶಸ್ವಿಯಾಗಿ 3 ನೆಲೆ ಮೇಲೆ ನಾವು ದಾಳಿಯನ್ನ ಮಾಡಿದ್ದೀವಿ. ಫೋರ್ಡೋ ಮೇಲೆ ದಾಳಿ ಮಾಡೋದು ನಮ್ಮ ಗುರಿಯಾಗಿತ್ತು. ದಾಳಿ ನಂತರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಈಗ ಶಾಂತಿಯ ಸಮಯ ಅಂತ ಹೇಳಿದ್ದಾರೆ ಟ್ರಂಪ್. ನಮ್ಮ ವಿಮಾನಗಳು ಸೇಫ್ ಆಗಿ ರಿಟರ್ನ್ ಆಗಿದೆ. ಅಮೆರಿಕ ಸೇನೆಗೆ ಅಭಿನಂದನೆಯನ್ನ ತಿಳಿಸಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ದಾಳಿಯ ನಂತರ ಟ್ವೀಟ್ ಮಾಡಿದ್ದಾರೆ, ಫೋರ್ಡೋ ಮೇಲೆ ದಾಳಿ ನಮ್ಮ ಟಾರ್ಗೆಟ್ ಆಗಿತ್ತು. ಫೋರ್ಡೋ ಸೇರಿದಂತೆ ಯಶಸ್ವಿಯಾಗಿ 3 ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇರಾನ್ ಮೇಲೆ ಅಮೆರಿಕ ನಡೆಸಿದಂಥ ದಾಳಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ದಾಳಿಯ ನಂತರ ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಅಂತ ದಾಳಿ ನಡೆದ ಸ್ಥಳದಿಂದಲೇ ಆ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೆಹಲಿ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ದಾಳಿಯನ್ನ ಅಮೆರಿಕ ಕನ್ಫರ್ಮ್ ಮಾಡಿದೆ. ದಾಳಿಯ ನಂತರ ಶಾಂತಿಯ ಸಮಯ ಇದು ಅಂತ ಟ್ರಂಪ್ ಹೇಳಿದೆ. ಆದರೆ ಪರಮಾಣು ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ ನಂತರ ಇನ್ನೆಲ್ಲಿಯ ಶಾಂತಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದನ್ನ ಇರಾನ್ ಯಾವ ರೀತಿ ತೆಗೆದುಕೊಳ್ತಾ ಇದೆ ಈಗ? ಶ್ವೇತಾ, ಈಗ 2 ರೀತಿಯ ಹೇಳಿಕೆಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂತದ್ದು. ಒಂದು, ನಾಗರಿಕ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂದ್ರೆ ಇದರ ಅರ್ಥ ನಾಗರಿಕ ಪರಮಾಣು ನೆಲೆಗಳು ಅಂದ್ರೆ ನಮಗೆ ಅಗತ್ಯವಾಗಿ ಏನಾದ್ರೂ ಈಗ ವಿದ್ಯುತ್ ತಯಾರಿಕೆ ಈ ರೀತಿಯ ತಯಾರಿಕೆಗಳಿಗೆ ಬಳಸಿಕೊಳ್ಳುವಂತಹ ಇವು ಪರಮಾಣು ನೆಲೆಗಳು. ಇದು ಯಾವುದೇ ರೀತಿಯಾಗಿ ಮಿಲಿಟರಿ ವೆಪನ್ಗಳನ್ನ ಅಥವಾ ಬೇರೆ ದೇಶಗಳ ಮೇಲೆ ದಾಳಿ ಮಾಡುವಂತಹ ವೆಪನ್ಗಳನ್ನ ಇಲ್ಲಿ ಸಿದ್ಧ ಮಾಡಲಾಗುವುದಿಲ್ಲ ಅನ್ನುವಂಥದ್ದನ್ನು ಇರಾನ್ ಹೇಳಿಕೊಂಡಿರುವಂತದ್ದು. ಹಾಗಾಗಿ ನಾಗರಿಕ ನಾಗರಿಕ ನೆಲೆಗಳಿದಾವೆ, ಈ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿರುವಂತದ್ದು ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಒಂದು ನಾರ್ಮ್ಸ್ ಅನ್ನ ಉಲ್ಲಂಘನೆ ಮಾಡಿದಂತೆ ಅನ್ನುವಂಥದ್ದು ಈಗ ಮೊದಲಿಗೆ ಚರ್ಚೆಗೆ ಶುರುವಾಗಿರುವಂತದ್ದು. ಇರಾನ್ ಕೂಡ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ರೀತಿ ಮಾಡಿದೆ ಅಮೆರಿಕ, ಇದು ಸರಿಯಲ್ಲ ಅನ್ನುವಂಥದ್ದು ಒಂದು. ಎರಡನೇ ವಾದ ಈಗ ಕೇಳಿ ಬರ್ತಾ ಇರುವಂತದ್ದು, ಪಾಕಿಸ್ತಾನ್ ಇಂಡಿಯಾದ ಸಂದರ್ಭದಲ್ಲಿ ಪಾಕಿಸ್ತಾನ್ ಮಾಡಿದಂತಹ ಮುಟ್ಟಾಳತನವನ್ನ ಇರಾನ್ ಮಾಡೋದಿಲ್ಲ ಅನ್ನುವಂಥದ್ದು ಮಿಲಿಟರಿಯ ತಜ್ಞರು ಹೇಳ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಪಾಕಿಸ್ತಾನ್ ಪೆಹಲ್ಗಾವ್ ಅಟ್ಯಾಕ್ ಆದ್ಮೇಲೆ ಬಳಿಕ ನಾವು ಒಂದು ದಾಳಿಯನ್ನ ಮಾಡ್ತೇವೆ. ಭಾರತದಿಂದ ದಾಳಿ 9 ಕಡೆ ದಾಳಿ ಆಗುತ್ತೆ. ಈ ದಾಳಿಯ ಕೇಂದ್ರ ಬಿಂದು ಆಗಿದ್ದು ಅವತ್ತು ಭಯೋತ್ಪಾದಕ ನೆಲೆಗಳು. ಅದೇ ರೀತಿ ಇವತ್ತು ಕೇಂದ್ರ ಬಿಂದು ಆಗಿರುವಂತದ್ದು ಇರಾನ್ ನಲ್ಲಿ ಅಲ್ಲಿನ ಪರಮಾಣು ನೆಲೆಗಳು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ನಾಗರಿಕರಿಗೆ ಸಾವು ನೋವಾಗಿಲ್ಲ ಅಥವಾ ಆ ದೇಶದ ನಾವು ಸಾರ್ವಭೌಮತ್ವವನ್ನು ನಾವು ಪ್ರಶ್ನೆ ಮಾಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕೇವಲ ಅಲ್ಲಿನ ಇದಕ್ಕೆ ಯುದ್ಧ ದಾಹಿಯ ಹಿನ್ನೆಲೆಯಲ್ಲಿ ಮಾಡಿಟ್ಟುಕೊಂಡಿರುವಂತಹ ನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡಿದ್ದೇವೆ. ಹಾಗಾಗಿ ಈ ದಾಳಿಗೆ ಈ ಪಾಕಿಸ್ತಾನದ ರೀತಿ ಉತ್ತರ ಕೊಡೋದಿಲ್ಲ ಅಂದ್ರೆ, ನಾವು ಟೆರರಿಸ್ಟ್ಗಳ ಮೇಲೆ ದಾಳಿ ಮಾಡಿದಾಗ ಅವರು ಪುನಃ ಬಂದು ಅಟ್ಯಾಕ್ ಮಾಡಿದ್ರು. ಸೊ ಆಗ ಅದು ಬೇರೆಯದ್ದೇ ಸ್ವರೂಪ ಪಡ್ಕೊಂಡಿತ್ತು ಪಾಕಿಸ್ತಾನ. ಈಗ ಇರಾನ್ಗೆ ಅದನ್ನ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಮಿಲಿಟರಿ ತಜ್ಞರು ಹೇಳ್ತಾರೆ ಅಂತಹ ಇದು ಸಾಹಸಕ್ಕೆ ಕೈ ಹಾಕಲಾರದು ಅನ್ನುವಂಥದ್ದು ಈಗ ಈ ಕ್ಷಣಕ್ಕೆ ಹೇಳ್ತಾ ಇರುವಂತದ್ದು. ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ IGP ಆಗಿರುವಂತ ಅರ್ಕೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಕಳೆದ 10 ದಿನದಿಂದ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಮತ್ತು ಇಸ್ರೇಲ್ನ ನಡುವೆ ಈ ಸಂಘರ್ಷ ನಡೀತಾ ಇದೆ. ಹೇಗಾದ್ರೂ ಈ ಸಂಘರ್ಷ ನಿಲ್ಲಲಿ ಅಂತ ಅಂದ್ಕೋತಾ ಇರೋವಾಗ್ಲೇ ಈಗ ಅಮೆರಿಕ ಎಂಟ್ರಿ ಕೊಟ್ಟಿದೆ, ಇರಾನ್ ಮೇಲೆ ದಾಳಿ ನಡೆಸಿದೆ. ಈಗ ಶಾಂತಿಯ ಸಮಯ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ಆದ ನಂತರ ಸಿಚುವೇಶನ್ ಯಾವ ಹಂತಕ್ಕೆ ಹೋಗುತ್ತೆ ಸರ್? ಇವತ್ತು ಅಮೆರಿಕ ಮಾಡಿರುವ ದಾಳಿ ಬಹಳ ಪ್ರಮುಖವಾದ ಒಂದು ಐತಿಹಾಸಿಕ ಘಟ್ಟ. ಅವರ destroying the present 3 locations of uranium enrichment and bomb making facilities, ಅದು ಒಂದು ಐತಿಹಾಸಿಕ ತಿರುವನ್ನು ಕೊಡುತ್ತೆ. ಯಾವ ರೀತಿ ಇದರ ಪರಿಣಾಮಗಳಾಗಬಹುದು ಅನ್ನೋದನ್ನ ಯೋಚನೆ ಮಾಡಿದಾಗ ಇಸ್ರೇಲ್ ಮೇಲೆ ಈಗ ಇರಾನ್ ಯಾವ ರೀತಿ ತನ್ನ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತೆ, ಅಥವಾ ಅಮೆರಿಕದ ವಾಯು ನೆಲೆಗಳು ಮಿಲಿಟರಿ ನೆಲೆಗಳು ಇರುವಂತ ಇರಾಕ್, ಸಿರಿಯಾ
ಇತ್ಯಾದಿ ಪ್ರದೇಶಗಳಲ್ಲಿ ಪ್ರದೇಶಗಳ ಮೇಲೆ ಇರಾನ್ ಯಾವ ರೀತಿ ಅಟ್ಯಾಕ್ ಮಾಡಬಹುದು, ಯಾಕೆ ಅಂತಂದ್ರೆ ಇರಾನ್ ಹತ್ರ ಆ ಕೇಪಬಿಲಿಟಿ ಇದೆ. ಅವರ ಏರ್ ಫೋರ್ಸ್ ಅಷ್ಟೊಂದು ಪವರ್ಫುಲ್ ಆಗಿ ಇಲ್ಲದೆ ಇದ್ರು ಅವರ ಮಿಸೈಲ್ ಕೇಪಬಿಲಿಟಿ ಬಹಳ ಚೆನ್ನಾಗಿದೆ. ಅವರು ಇದುವರೆಗೆ ಇಸ್ರೇಲ್ ಒಂದು ಟಾರ್ಗೆಟೆಡ್ ಸರ್ಜಿಕಲ್ ಆಪರೇಷನ್ ಮಾಡ್ತಾ ಇದ್ರು. ಸಿವಿಲಿಯನ್ಗಳಿಗೆ, ಸಾಮಾನ್ಯ ಪ್ರಜೆಗಳಿಗೆ ಹೆಚ್ಚು ಡ್ಯಾಮೇಜ್ ಆಗದ ರೀತಿಯಲ್ಲಿ, ಮತ್ತೆ ಹೆಚ್ಚು ಮಿಲಿಟರಿ ಬೇಸ್ಗಳು ಡೆಸ್ಟ್ರಾಯ್ ಆಗದೆ ಇರುವಂತಹ ರೀತಿಯಲ್ಲಿ ಇಸ್ರೇಲ್ ಇದುವರೆಗೂ ಅಟ್ಯಾಕ್ ಮಾಡ್ತಾ ಇತ್ತು. ಆದ್ರೆ ಇರಾನ್ ಹತ್ರ ಇಸ್ರೇಲ್ ನಲ್ಲಿ ಇರುವಷ್ಟು ಇಂಟೆಲಿಜೆನ್ಸ್ ಕೇಪಬಿಲಿಟಿ ಇಲ್ಲ, ಮತ್ತೆ ಅವರ ಪ್ರಿಸಿಷನ್ ಅಡ್ವಾನ್ಸ್ ವೆಪನ್ಸ್ ಇಲ್ಲ, ಮತ್ತೆ ಇಂಟೆಲಿಜೆನ್ಸ್ ಅವ್ರದ್ದು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಆದ್ರೆ ಅವರಲ್ಲಿ ಮಿಸೈಲ್ಸ್ ಕೆಪಾಸಿಟಿ ಬಹಳ ಚೆನ್ನಾಗಿದೆ. ಅದು ಸಿವಿಲಿಯನ್ ಏರಿಯಾಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಏಕಾಂಗಿಯಾಗಿ ಇರಾನ್ ಈಗ ಹೋರಾಟ ಮಾಡೋದಕ್ಕೆ ಸಾಧ್ಯನಾ? ಈ 9 ದಿನದ ಹೊಡಿಬಡಿ ಆಟ ಹೇಗಿತ್ತು ಅನ್ನೋದನ್ನ ನಾವು ನೋಡಿದೀವಿ ಎರಡು ದೇಶಗಳ ಮಧ್ಯೆ. ಈಗ ಇರಾನ್ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯನಾ, ಅಥವಾ ಸುತ್ತಮುತ್ತಲು ಇರುವಂತಹ ಬಲಿಷ್ಠವಾದ ರಾಷ್ಟ್ರಗಳು ಇರಾನ್ನ ನೆರವಿಗೆ ಬಂದಿದ್ದೆ ಆದ್ರೆ ಆಗ ಸಿಚುವೇಶನ್ ಏನಾಗುತ್ತೆ? ನೋಡಿ, ಇರಾನ್ ಇವತ್ತು ಒಂದು ಮತಾಂಧ ಲೀಡರ್ ಕೈಯಲ್ಲಿ ನಿರ್ಣಯಗಳನ್ನು ಕೊಟ್ಟಿದೆ. ಈ ಮತಾಂಧರು ಯಾವ ರೀತಿ ನಿರ್ಣಯಗಳನ್ನ ತಗೊಳ್ತಾರೆ, ಹೆಚ್ಚು ಯುದ್ಧಗಳಾಗಿರೋದು ಇತಿಹಾಸದುದ್ದಕ್ಕೂ ನೋಡೋದಾದ್ರೆ ಡಿಕ್ಟೇಟರ್ಗಳು ಮತ್ತೆ ಫನಾಟ್, ಒಂದ್ ರೀತಿಯ ಅವ್ರದ್ದೊಂದು ರೀತಿಯ ಅಂಧರು. ಯಾರು ಈ ಯುದ್ಧಗಳು ಶ್ರೀಸಾಮಾನ್ಯರ ನಿರ್ಣಯಗಳಿಂದ ಮಾಡುವಂತಹ ಯುದ್ಧಗಳಲ್ಲ, ಲೀಡರ್ಗಳು ಮಾಡುವಂತಹ ಯುದ್ಧಗಳು. ಈ ಲೀಡರ್ಶಿಪ್ ಮೆಚೂರ್ಡ್ ಆಗಿದ್ರೆ, ಡೆಮೊಕ್ರಾಟಿಕ್ ಆಗಿದ್ರೆ, ಇಫ್ ದೇ ಆರ್ ಡೈರೆಕ್ಟ್ಲಿ ಅಕೌಂಟಬಲ್ ಟು ದಿ ಪೀಪಲ್ ಆಫ್ ದೇರ್ ಕಂಟ್ರಿ, ಅವ್ರು ತಗೊಳ್ಳುವಂತಹ ನಿರ್ಣಯಗಳು ಬೇರೆ ರೀತಿಯದಾಗಿರುತ್ತೆ. ಆದ್ರೆ ಈ ತರದ ಲೀಡರ್ಗಳ ಕೈಯಲ್ಲಿ ವೆಪನ್ಸ್ ಇರುವಾಗ, ಅದರಲ್ಲೂ ಮಾಸ್ ಡಿಸ್ಟ್ರಕ್ಷನ್ ನ ವೆಪನ್ಗಳು ಇರುವಾಗ ಯಾವ ತಿರುವನ್ನು ತಗೊಳುತ್ತೆ ಅಂತ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರಲ್ಲ. ಒಂದು ಸಾಧ್ಯತೆ, ಇರಾನ್ ಸದ್ಯದಲ್ಲಿ ಸ್ವಲ್ಪ ಸುಮ್ಮನೆ ಇದ್ದು ತನ್ನ ಕೇಪಬಿಲಿಟಿಗಳನ್ನ ಮತ್ತೆ ಇಂಪ್ರೂವ್ ಮಾಡ್ಕೊಳ್ಬಹುದು. ಎರಡನೇದು, ಅಲ್ಲಿಯ ಆಂತರಿಕ ಸ್ಥಿತಿಗತಿಗಳಲ್ಲಿ ಖೊಮೇನಿನ ಜನ ಬೇಡ ಅಂತ ತೀರ್ಮಾನ ಮಾಡಿ ಶಾ ಮಗನ್ನ ಕರೆಸಿ ಅವನ ಕೈಯಲ್ಲಿ ಲೀಡರ್ಶಿಪ್ ಕೊಡಬಹುದು, ಅಥವಾ ಇನ್ಯಾವುದೇ ಒಂದು ಡೆಮೊಕ್ರಾಟಿಕ್ ಲೀಡರ್ಶಿಪ್ ಎಮರ್ಜ್ ಆಗಬಹುದು, ಅಥವಾ ಇನ್ನೊಬ್ಬ ರಿಲಿಜಿಯಸ್ ಫನಾಟ್ ಈ ಜಾಗವನ್ನ ಆಕ್ರಮಿಸಿಕೊಳ್ಳಬಹುದು. ಈ ಯಾವುದೇ ಸಾಧ್ಯತೆಗಳಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ ಅಂತ. ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿದ ನಂತರ ಸಿಚುವೇಶನ್ ಕಂಟ್ರೋಲಿಗೆ ಸಿಗತ್ತೆ ಅಂತ ಅನ್ನಿಸ್ತಿದ್ಯಾ? ಸಿಚುವೇಶನ್ ಇನ್ನಷ್ಟು ಕ್ರಿಟಿಕಲ್ ಆಗುವಂತ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆಯಾ ಮೇಲ್ನೋಟಕ್ಕೆ? ನಾನು ಇದು 3ನೇ ವಿಶ್ವ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಅನ್ನೋದ್ರಲ್ಲಿ ಹೆಚ್ಚು ನಂಬಿಕೆ ಇಲ್ಲ. ಯಾಕೆ ಅಂತ ಅಂದ್ರೆ ರಷ್ಯಾ ಮತ್ತೆ ಚೈನಾಗಳು ರಿಯಾಕ್ಟ್ ಮಾಡ್ಬೇಕಾದ್ರೆ ಅವರು ಅಮೆರಿಕದ ಹೆಜಿಮನಿ ಏನಿದೆ ಅದನ್ನ ವಿರೋಧಿಸ್ತವಿಯೇ ಹೊರತು ಅವರು ಇರಾನ್ ಹತ್ರ ಬಾಂಬ್ ಬರಬೇಕು ಅನ್ನೋದನ್ನ ಯಾರು ಇಷ್ಟಪಡಲ್ಲ. ಒಂದು ಫೆನೆಟಿಕ್ ರಾಷ್ಟ್ರ, ಒಂದು ರೋಗ್ ಸ್ಟೇಟ್ ಪಾಕಿಸ್ತಾನದ ಕೈಯಲ್ಲಿ ಈಗ ಅಣುಬಾಂಬು ಸಿಕ್ಕಿ ಅದು ಇತಿಹಾಸದಲ್ಲಿ ಏನೇನ್ ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಿದ್ದೇವೆ. ಈಗ ಪಾಕಿಸ್ತಾನದ ಬಾಂಬ್ ಇಸ್ಲಾಮಿಕ್ ಬಾಂಬ್ ಆಗ್ಬಿಡುತ್ತೆ ಅಂತ ಅನ್ನುವಂತಹ ಒಂದು ಭಯ ಇತ್ತು. ಅದನ್ನ ಟ್ರಂಪ್ ಬಹಳ ಸಕ್ಸಸ್ಫುಲ್ ಆಗಿ ಒಂದು ಅನ್ಪ್ರೆಸಿಡೆಂಟ್ ಆಗಿ ಅವರ ಮಿಲಿಟರಿ ರೂಲರ್ನ, ಇವತ್ತು ಪಾಕಿಸ್ತಾನದಲ್ಲಿ ನಿರ್ಣಯ ಮಾಡೋದು ಡೆಮೊಕ್ರಾಟಿಕಲಿ ಎಲೆಕ್ಟೆಡ್ ಪೀಪಲ್ಗಳದ್ದು ಅಲ್ಲ, ಮಿಲಿಟರಿ ರೂಲರ್ಗಳೇ. ಆ ಮಿಲಿಟರಿ ರೂಲರ್ನೇ ಒಂದು ಭೋಜನಕೂಟಕ್ಕೆ ಕರೆದು ಅವನನ್ನ ಸೈಲೆನ್ಸ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಟ್ರಂಪ್ನ ಇದು ತಂತ್ರಗಾರಿಕೆ. ಹೀಗಾಗಿ ಪಾಕಿಸ್ತಾನ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಅಮೆರಿಕ. ಅವರು ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡುವ ಸಂಭವ ಇಲ್ಲ. ಮತ್ತೆ ಇನ್ಯಾವ ರಷ್ಯಾ ಮತ್ತೆ ಚೈನಾ ನೇರವಾಗಿ ಯುದ್ಧಕ್ಕೆ ಧುಮುಕುವ ಸಂಭವ ಕಡಿಮೆ. ಸಂಪೂರ್ಣವಾಗಿ ರೂಲ್ ಔಟ್ ಮಾಡ್ಲಿಕ್ಕಾಗಲ್ಲ.
ಹತೋಟಿಗೆ ಬರುವಂತ ಸಾಧ್ಯತೆಯೇ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಈ ಹೌದು. ಬೆಳವಣಿಗೆಯ ನಂತರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.